ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದಲ್ಲಿ ತೇಲಾಡಿತು ಕಾಂಗ್ರೆಸ್ ಸರ್ಕಾರ. ಆರ್ಸಿಬಿ ಕಪ್ ಗೆದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಖುಷಿಗೆ ಪಾರವೇ ಇರಲಿಲ್ಲ. ಎಲ್ಲಾ ಪ್ರಕ್ರಿಯೆಗಳ ಬಗ್ಗೆ ಹೈಕಮಾಂಡ್ಗೆ ವಿವರಣೆಯನ್ನ ಕೊಡೋ ಸಾಧ್ಯತೆ ಇದೆ. ಮೂವರು ಹೊಣೆಯಾದ್ರೆ ಹೈಕಮಾಂಡ್ ಹತ್ರ ಇವರು ಕ್ಷಮಾಪಣೆಯನ್ನ ಕೇಳ್ತಾರಾ? ಹೈಕಮಾಂಡ್ ಮುಂದೆ ಇರುವಂತಹ ಆಪ್ಷನ್ಸ್ ಏನು? ಆಪ್ಷನ್ ಇದೆಯಾ ಅನ್ನೋದೇ ಪ್ರೈಮರಿ ಕ್ವೆಶ್ಚನ್. ಆಪ್ಷನ್ ಇದೆಯಾ? ಏನು ಆಪ್ಷನ್? ಇವ್ರು ಮೂರು ಜನರನ್ನ ಇಳಿಸ್ಬಿಟ್ಟು ಬೇರೆ ಯಾರನ್ನಾರು ತರುವಂತಹ ಆಪ್ಷನ್ ಇದೆಯಾ? ಎಲ್ಲಾ ಉತ್ತರವನ್ನ ಕೊಡಬೇಕಾದಂತಹ ಗೃಹ ಸಚಿವರು ಅವ್ರನ್ನ ಇನ್ವೈಟೇ ಮಾಡಿಲ್ಲ ಡೆಲ್ಲಿಗೆ. ಅವರಂತೂ ಇಡೀ ಪ್ರಕರಣಕ್ಕೂ ಮುಂಚೆನೂ ಮ್ಯೂಟ್ ಸ್ಪೆಕ್ಟೇಟರ್, ಮೂಕ ಪ್ರೇಕ್ಷಕ. ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆರ್ಸಿಬಿ ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜರ್ಸ್ DNA, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇವ್ರ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. DPR ಸೆಕ್ರೆಟರಿ ಹೇಳಿದ್ದಾರೆ, ನನ್ಗೆ ಕೇಳಿದ್ರು ಚೀಫ್ ಸೆಕ್ರೆಟರಿ, ನನಗೆ ಮಾಡೋಣ ಸರ್ ಅಂತ ಹೇಳಿದ್ರು. ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ, ಮಾಡೋಣ ಆಯಿತು ಮಾಡಿ ಅಂತ. ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್ನು. ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ ಸತ್ಯವತಿ ಏನು ಮಾಡಿದ್ದಾಳೆ? ಸತ್ಯವತಿ ಏನು ಮಾಡಿದ್ದಾಳಪ್ಪ? ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ. ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದರೆ ಯಾರು? ಮೈಸೂರು ಬೆಂಗಳೂರು ಸಿಟಿಗೆ ಕಮಿಷನರು ತಿಳಿಸಿದಾರ? ತಿಳಿಸ್ಬೇಕಾ ಬೇಡ? ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗಂದು ಮಾತಾಡಿದ್ರೆ. ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. 11 ಜನ ಸತ್ರು. ಸರ್ಕಾರಕ್ಕೆ ಡೇ 1 ಇಂದ ಇರೋದು ಒಂದೇ ಚಿಂತೆ, ಅವ್ರ ಇಮೇಜ್ಗೆ ಡ್ಯಾಮೇಜ್ ಆಗಿದೆ, ಇಮೇಜನ್ನು ಹೆಂಗೆ ಸರಿಪಡಿಸ್ಕೊಳ್ಬೇಕು ಅಂತ ಮನಸ್ಥಿತಿಯಲ್ಲಿರೋರು ಹೈಕಮಾಂಡ್ ಮುಂದೆ ಹೋಗಿ ಕ್ಷಮಾಪಣೆ ಕೇಳ್ತಾರ? ಓಕೆ, ಕ್ಷಮಾಪಣೆ ಕೇಳಿದ್ರು ಅಂದ್ಕೊಳ್ಳೋಣ. ಹೈಕಮಾಂಡ್ ಹತ್ರ ಏನು ಆಪ್ಷನ್ಸ್ ಇದೆ? ಇವರನ್ನು ಚೇಂಜ್ ಮಾಡೋಷ್ಟು ಧೈರ್ಯವಂತಿಕೆ ಹೈಕಮಾಂಡ್ ಹತ್ರ ಇದೆಯಾ? ಮಮತಾ, ಒಂದು ರೀತಿಯಲ್ಲಿ ಆರೋಪದ ಕಟಕಟೆಯಲ್ಲಿ ಈ CM, DCM ಮತ್ತು ಪರಮೇಶ್ವರ್ ಮೂವರು ಕೂಡ ನಿಂತಿರುವಂಥದ್ದು. ಒಂದು ಕಡೆ ಹೈಕಮಾಂಡ್ಗೂ ಕೂಡ ಸಮರ್ಥನೆ ಮಾಡ್ಕೋಬೇಕು, ಹೈಕಮಾಂಡ್ಗೂ ಕೂಡ ರಿಪೋರ್ಟ್ ಕೊಡಬೇಕು, ಅಲ್ಲೂ ಕೂಡ ಏನೇನಾಗಿದೆ ಏನೇನಾಗಿಲ್ಲ ಅನ್ನುವಂಥ ತಪ್ಪು ಒಪ್ಪನ್ನು ಒಪ್ಪಿಸಬೇಕು. ಇನ್ನೊಂದು ಕಡೆ ಕಾನೂನಿನ ಒಂದು ರೀತಿಯಲ್ಲಿ ಇಕ್ಕಳ. ಹೈಕೋರ್ಟ್ನಲ್ಲಿ ಇವತ್ತು ಕೂಡ ಏನು PL ದಾಖಲು ಮಾಡ್ಕೊಂಡಿತ್ತು, ಸುಮೋಟೋ ದಾಖಲು ಮಾಡ್ಕೊಂಡಿತ್ತು ಕೋರ್ಟು, ಅದು ಇವತ್ತು ವಿಚಾರಣೆ ಇದೆ. ರಾಜ್ಯ ಸರ್ಕಾರ ಸಂಪೂರ್ಣ ವರದಿಯನ್ನು ಕೋರ್ಟ್ಗೆ ಇವತ್ತು ಸಬ್ಮಿಟ್ ಮಾಡಬೇಕು. ಅಂದರೆ ತನ್ನನ್ನು ತಾನು ಸಮರ್ಥನೆ ಮಾಡ್ಕೋಬೇಕು, ತನ್ನ ತಪ್ಪಿಲ್ಲ ಅನ್ನುವಂಥದ್ದನ್ನು ಸಾಬೀತು ಮಾಡಬೇಕು. ಎರಡೂ ಕಡೆನೂ ಕೂಡ, ಒಂದು ಕಡೆ ಕೋರ್ಟ್ನಲ್ಲಿ, ಒಂದು ಕಡೆ ಹೈಕಮಾಂಡ್ ಕೋರ್ಟ್ನಲ್ಲಿ. ಈಗ ಇವತ್ತು ದೆಹಲಿಯಲ್ಲಿ ತುರ್ತು ಬುಲಾವ್ ಹಿನ್ನೆಲೆಯಲ್ಲಿ ಇಬ್ಬರು ಈಗಾಗಲೇ ಹೋಗಿದ್ದಾರೆ. ಇಬ್ಬರು ಕೂಡ ಪ್ರತ್ಯೇಕ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಆ ವರದಿಯ ಆಧಾರದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದು ನೋಡಬೇಕು. ಹೈಕಮಾಂಡ್ ಒಪ್ಕೊಳ್ಳುತ್ತಾ ವರದಿಯನ್ನು, ಇವರ ಸಮರ್ಥನೆಯನ್ನು ಒಪ್ಕೊಳ್ಳುತ್ತಾ ಅಂತ ನೋಡಬೇಕು. ರಾಷ್ಟ್ರೀಯವಾಗಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಈ ಒಂದು ಪ್ರಕರಣ ಮುಜುಗರ ತಂದಿದೆ. ನಿತ್ಯ ಮಾಧ್ಯಮಗಳಲ್ಲಿ ಅದೇ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸುರ್ಜೇವಾಲಾ ಆಗಲಿ, ವೇಣುಗೋಪಾಲ್ ಆಗಲಿ, ರಾಹುಲ್ ಗಾಂಧಿ ಅವರು, ಪರಮೇಶ್ವರ್ ಅವರು ಕೂಡ ಫೋನ್ನಲ್ಲೇ ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ ನೆನ್ನೆ ಹೇಳಿದ್ದಾರೆ. ಹೈಕಮಾಂಡ್ ಈಗ ತುರ್ತು ಬುಲಾವ್ ಅಲ್ಲಿಗೆ ಕರೆಸ್ಕೊಂಡು ವರದಿ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಖಡಕ್ ವಾರ್ನಿಂಗ್ ಬರುವ ಸಾಧ್ಯತೆ ಇದೆ. ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ಅಂಗೈ ಹುಣ್ಣಿಗೆ ಕನ್ನಡಿಬೇಕಾ ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ವಾಸ್ತವಾಂಶ ಮಾಧ್ಯಮಗಳ ಮೂಲಕ ಗೊತ್ತಾಗಿದೆ. ಹೈಕಮಾಂಡ್ಗೂ ಕೂಡ ಅದು ಮಾಹಿತಿ ಇದೆ. ಇವ್ರ ಹತ್ರ ರಿಪೋರ್ಟ್ ತೆಗೆದುಕೊಂಡು ಕೂಡಲೇ ಇದೇ ಸತ್ಯ ಅಂತ ಹೈಕಮಾಂಡ್ ಕೂಡ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಯಾವ ವಾರ್ನಿಂಗ್ ಬರುತ್ತೆ ಅನ್ನುವಂಥ ಕಾದು ನೋಡಬೇಕು. ಇವರೆಷ್ಟೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ಹೈಕಮಾಂಡ್ ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಗರಂ ಆಗಿದೆ. ಹಾಗಾಗಿ ಒಂದಷ್ಟು ಖಡಕ್ ಸಂದೇಶಗಳು ಬರುವ ಸಾಧ್ಯತೆ ಇದೆ. ಇದಲ್ಲದೆ ಇನ್ನು ಕೋರ್ಟ್ನಲ್ಲೂ ಕೂಡ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಕಾದು ನೋಡಬೇಕು. ಒಟ್ಟಲ್ಲಿ ಕೋರ್ಟ್ ಚೀಮಾರಿ ಅಂತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇವತ್ತಿನ ಕೋರ್ಟ್ ವಿಚಾರಣೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ಆಡಳಿತ ವೈಫಲ್ಯ ಅನ್ನುವಂಥ ಗುಮ್ಮ ರಾಜ್ಯ ಸರ್ಕಾರಕ್ಕೆ ಕಾಡ್ತಾ ಇದೆ DCP ಅವರ ಪತ್ರ ಬಹಿರಂಗ ಆದಾಗಿನಿಂದ. ಮಮತಾ, ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಿಮ್ಮನ್ನು ನೀವು ಹೈಕಮಾಂಡ್ ಮುಂದೆ ಸಮರ್ಥಿಸ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ. ಕೋರ್ಟ್ಗೆ ಏನು ಹೇಳ್ತೀರಾ ಅದನ್ನು ಹೇಳಿ ಫಸ್ಟು. ಕೋರ್ಟ್ ನಿಮ್ಮ ಸುಮೋಟೋ ಕೇಸ್ ಹಾಕ್ಕೊಂಡಿದೆ ಕೋರ್ಟು. ಸೊ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಚೀಮಾರಿ ಹಾಕಿದ್ರೆ ದೊಡ್ಡ ಮುಜುಗರ.